ಬೆಳಗಾವಿಯಲ್ಲಿ ನಡೆದ ಅತಿ ದೊಡ್ಡ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ರಣರೋಚಕ ಟ್ವಿಸ್ಟ್ಗಳನ್ನ ಪಡೆದುಕೊಳ್ತಾ ಇದೆ ಇಡೀ ಪ್ರಕರಣ. ರಾಬರಿ ಬಳಿಕ ಸಂದೀಪ್ ಪಾಟೀಲ್ ಎಂಬಾತನ ಕಿಡ್ನಾಪ್ ಕೂಡ ಆಗಿತ್ತು. ಇಲ್ಲೇ ಇರೋದು ನೋಡಿ ಮೇಜರ್ ಟ್ವಿಸ್ಟ್. ಗನ್ ಪಾಯಿಂಟ್ ನಲ್ಲಿ ಕಿಶೋರ್ ಸೇಠ್ ಸಹಚರರಿಂದ ಕಿಡ್ನಾಪ್ ಆಗಿದೆಯಂತೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಸಂದೀಪ್ಗೆ ಚಿತ್ರ ಹಿಂಸೆ ಕೊಡಲಾಗಿದೆ. 1.5 ತಿಂಗಳ ಬಳಿಕ ಅಂದ್ರೆ ಒತ್ತೆಯಾಳೆಯಾಗಿರಿಸಿಕೊಂಡಿದ್ರಂತೆ. ಆ ನಂತರ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಬಂದು ಹಣ ಎಗರಿಸಿರೋದು ನೀನೇ, 400 ಕೋಟಿ ಎಲ್ಲಿ ಅಂತ ಚಿತ್ರ ಹಿಂಸೆ ಕೊಟ್ಟಿದ್ದಾರಂತೆ. ಈಗ ಕಿಡ್ನಾಪರ್ಸ್ ಇಂದ ತಪ್ಪಿಸ್ಕೊಂಡು ಸಂದೀಪ್ ಬಂದಿದ್ದಾರೆ. ತಪ್ಪಿಸ್ಕೊಂಡು ಬಂದು ನಾಸಿಕ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡ್ತಾರೆ ಅವರೇ. ದೂರಿನಲ್ಲಿ 400 ಕೋಟಿ ಹಣದ ವಾಹನ ಅಪಹರಣ ಮಾಡಿರೋದನ್ನ ಅವರೇ ಉಲ್ಲೇಖ ಮಾಡಿದ್ದಾರೆ. ಸಂದೀಪ್ ನೀಡಿದ ದೂರಿನನ್ವಯ 5 ಬಂಧನ ಆಗಿದೆ. ಇನ್ನಿಬ್ಬರಿಗಾಗಿ ಶೋಧ ಕೂಡ ಮುಂದುವರಿತಾ ಇದೆ. ಅತಿ ದೊಡ್ಡ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದ್ದೆ ರಣರೋಚಕ. ಪ್ರಮುಖವಾಗಿ ಸಂದೀಪ್ ಪಾಟೀಲ್, ಆತನ ಬಂಧನ ಕೂಡ ಆಗಿದೆ ಹಣ ಎಗರಿಸಿದ ಬಳಿಕ. ಗನ್ ಪಾಯಿಂಟ್ ನಲ್ಲೇ ಕಿಶೋರ್ ಶೇಠ್ ಸಹಚರರಿಂದ ಸಂದೀಪ್ ಅವರನ್ನ ಕಿಡ್ನಾಪ್ ಮಾಡಲಾಗಿದ್ದಂತೆ. ಕಂಟೈನರ್ ಹೈಜಾಕ್ ಆಗಿದ್ದಕ್ಕೂ ಕಾರಣ ನೀನೆ, ಹಂಗಾಗಿ 400 ಕೋಟಿ ಎಲ್ಲಿಗೆ ಹೇಗ್ ಸಾಗಾಟ ಮಾಡದೆ ಹೇಳು ಅಂತ ಆತನನ್ನ ನಿರಂತರವಾಗಿ ಕೂಡಿ ಹಾಕುವ ಮೂಲಕ ಸಂದೀಪ್ ನನ್ನ ಚಿತ್ರ ಹಿಂಸೆ ಕೊಟ್ಟಿದ್ರಂತೆ ಕಿಡ್ನಾಪರ್ಸ್. ಹಂಗಾಗಿ ಹಾಗೋ ಹೀಗೋ ಮಾಡಿ ತಪ್ಪಿಸ್ಕೊಂಡು ಬಂದ ಬಳಿಕ ಈಗೇನ್ ಪ್ರಕರಣ ದಾಖಲು ಮಾಡಿದ್ದಾರಲ್ಲ, ಆ ಪ್ರಕರಣ ದಾಖಲಾದಾಗ್ಲೇ ನೋಡಿ ಇಡೀ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದೆ. ಸಂದೀಪ್ ಅದರಲ್ಲಿ ಉಲ್ಲೇಖ ಮಾಡ್ತಾರೆ, ಜಸ್ಟ್ ನನ್ ಕಿಡ್ನಾಪ್ ಮಾಡಿದ್ದಲ್ಲ, ನನಗೆ ಚಿತ್ರ ಹಿಂಸೆ ಕೊಟ್ಟಿದ್ದಲ್ಲ, 2 ಕಂಟೈನರ್ಗಳನ್ನ ಹೈಜಾಕ್ ಮಾಡಿದ್ದಾರೆ, ಅದರಲ್ಲಿ ಬರೋಬ್ಬರಿ 400 ಕೋಟಿ ಹಣ ಇತ್ತು, ಅದನ್ನ ಕೂಡ ಎಗರಿಸಿದ್ದಾರೆ ಅನ್ನುವಂತ ಅಂಶವನ್ನ ಉಲ್ಲೇಖ ಮಾಡಿದಾಗ್ಲೇ ಈ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಪೊಲೀಸರೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರಂತೆ. ಹಂಗಾದ್ರೆ 400 ಕೋಟಿ ಯಾರಿಗೆ ಸೇರಿದ್ದು, ಯಾಕೆ ಸಾಗಾಟ ಆಗ್ತಾ ಇತ್ತು, ಈ ಮಾಹಿತಿಯನ್ನ ರಾಬರ್ಸ್ಗೆ ಕೊಟ್ಟವರು ಯಾರು, ಹೇಗೆ ಹೈಜಾಕ್ಗೆ ಪ್ಲಾನ್ ಆಯಿತು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ತನಿಖೆಗೆ ಇಳಿದಿದ್ದಾರೆ. ಸಂದೀಪ್ ಒಂದ್ ಕಡೆ ನೀವು ಫೋಟೋದಲ್ಲಿ ಅಥವಾ ವಿಡಿಯೋದಲ್ಲಿ ಏನ್ ಗಮನಿಸ್ತಾ ಇದ್ದೀರಿ, ಇವರೇ ಸಂದೀಪ್ ಕಿಡ್ನಾಪ್ ಆಗಿದ್ದವರು. ಕಿಡ್ನಾಪ್ ಆದ ಬಳಿಕ ಯಾಕೆ ಈ ರಾಬರಿ ಪ್ರಕರಣ ಬೆಳಕಿಗೆ ಬರಲಿಲ್ಲ, ಕಿಡ್ನಾಪ್ ಪ್ರಕರಣ ಇಷ್ಟು ದಿನಗಳ ಕಾಲ ಬೆಳಕಿಗೆ ಬಂದಿಲ್ಲ ಅಂತ ಅಂದ್ರೆ ಈತನನ್ನ ಕೂಡ ಹಾಕಿದ್ರಂತೆ ಸಂದೀಪ್ನನ್ನ. ಹಂಗಾಗಿ ರಾಬರಿ ಪ್ರಕರಣನೂ ಬೆಳಕಿಗೆ ಬಂದಿಲ್ಲ, ಇವರ ಕಿಡ್ನಾಪ್ ಪ್ರಕರಣನೂ ಕೂಡ ಇಷ್ಟು ದಿನಗಳ ಕಾಲ ಬೆಳಕಿಗೆ ಬಂದಿರಲಿಲ್ಲ. ಈಗ ಹಾಗೋ ಹೀಗೋ ಮಾಡಿ ಕಿಡ್ನಾಪರ್ಸ್ ಕೈಯಿಂದ ತಪ್ಪಿಸ್ಕೊಂಡ ಬಳಿಕ ಅವರೇ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ಒಂದು ದೂರು ಕೊಡೋದಕ್ಕೆ ಮುಂದಾಗ್ತಾರೆ. ದೂರ್ನಲ್ಲಿ ತಮ್ಮ ಕಿಡ್ನಾಪ್ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ ಅಂತ ಪೊಲೀಸರು ಒಂದು ಕ್ಷಣ ಅಂದ್ಕೊಂಡಿದ್ರು. ಬಟ್ ಮುಂದುವರೆದು ಸರ್ ಕಿಡ್ನಾಪ್ ಮಾತ್ರ ಅಲ್ಲ, ಬರೋಬ್ಬರಿ 400 ಕೋಟಿ ಹಣ ಕೂಡ